ಬಹಳ ಆಲೋಚನೆ ಮಾಡಿದೆ. ಬಹಳ ದಿವಸದಿಂದ ನಾನು ನನ್ನ ಮನಸ್ಸಿನಲ್ಲಿತ್ತು ಅನೇಕ ವಿಷಯಗಳು ತಿಳಿಸ್ಬೇಕು ಎಂಬುದಾಗಿ. ಕಡೆಗೆ ಒಂದು 15 ದಿವಸ ಒಬ್ಬ ಪ್ರಖ್ಯಾತ ದೇವಸೇವಕರು, ವಯಸ್ಸಾಗಿರುವಂತವ್ರು, ಅವರು ನನ್ನ ಹತ್ರ ಮಾತಾಡುವಾಗ ಹೇಳಿದ್ರು, ಬ್ರದರ್, ನಿಮ್ಗೆ ಇಷ್ಟೆಲ್ಲ ಇದಲ್ಲ, ಯಾಕೆ ನೀವು ಹೇಳ್ತಾ ಇಲ್ಲ? ನಾನು ಹೇಳ್ದೆ, ಇಲ್ಲ, ನಾನು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಮತ್ತೆ ಅವ್ರು ಹಾಗೆ ಹೇಳ್ತಾ ಬಂದ್ರು, ಬ್ರದರ್, ಇದುವರೆಗೂ ನೀವು ಬೇರೆಯವ್ರಿಗೋಸ್ಕರ ಅಂತ ನೀವು ಇಷ್ಟೆಲ್ಲ ಸಿಡಿಗಳು ಕೊಟ್ರಿ, ಇಷ್ಟೆಲ್ಲ ನೀವು ಟಿವಿಗಳಲ್ಲಿ ಕೊಟ್ರಿ, ರೇಡಿಯೋದಲ್ಲಿ ಕೊಟ್ರಿ, ಆದ್ರೆ ಇನ್ನು ಮುಂದೆ ನಿಮ್ ಮಾತಾಡುವಂಥದ್ದು, ನೀವು ದೇವರ ವಾಕ್ಯ ಧ್ಯಾನ ಮಾಡ್ಲಿಕ್ಕೆ ಹೆಚ್ಚು ಸಮಯ ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಸಮಯ ಹೆಚ್ಚು ಯಾವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯದ ವಿಷಯದಲ್ಲಿ ಇರೋದ್ರಿಂದ ನಿಮಗೆ ಹೊಸದಾಗಿ ಹುಡುಕುವಂಥದ್ದು ಕಷ್ಟ ಆಗ್ಬೋದು. ಹೀಗಾಗಿ ಇನ್ನು ಮೇಲೆ ನೀವು ಓದುವಂಥದ್ದು ನಿಮಗೆ ಅರ್ಥವಾಗುವಂತ ರೀತಿಯಲ್ಲಿ, ಬೇರೆಯವ್ರಿಗೆ ಹೇಳಲಿಕ್ಕಲ್ಲ, ಹೆಚ್ಚಿನದಾಗಿ ನಿಮಗೆ ಅರ್ಥವಾಗುವಂತೆ ನೀವು ಪ್ರಾರ್ಥನೆ ಮಾಡಿ ಶುರು ಮಾಡಿ ಎಂಬುದಾಗಿ. ಹೌದು ಬ್ರದರ್, ನಾನು ಹಿಂದೆ ಕೆಲವಾರು ಪುಸ್ತಕಗಳನ್ನು ಬರೆದೆ. ಅದಲ್ಲದೆ ನಾನು ಸ್ವಲ್ಪ ಕೆಲವು ಭಾಷೆಗಳು ಗೊತ್ತಿರೋದ್ರಿಂದ, ಮತ್ತೆ ಬೇರೆ ಬೇರೆ ಕೋರ್ಸ್ಗಳು, ಬೇರೆ ಬೇರೆ ಪುಸ್ತಕಗಳನ್ನು ಓದೋದ್ರಿಂದ ಅನೇಕ ವಿಷಯಗಳನ್ನು ನಾನು ತಿಳಿದಿದ್ದೆ. ಆದ್ರೆ ಕೆಲವು ವಿಷಯಗಳು ನನಗೆ ಸ್ಪಷ್ಟವಾಗಿ ಯಾವ ರೀತಿಯಲ್ಲಿ ಆಲೋಚನೆ ಮಾಡಿದ್ದೇನೆ ಎಂಬುದಾಗಿ 35 ವರ್ಷದ ಹಿಂದೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಉದಾಹರಣೆಗೆ, ಸತ್ಯವೇದದಲ್ಲಿ 66 ಪುಸ್ತಕಗಳಿದೆ. ನಾನು ಪ್ರಸಂಗ ಮಾಡ್ತಾ ಇಲ್ಲ, ದಯಮಾಡಿ ಗಮನಿಸಿ. ನನಗಾದಂತ ಅನುಭವ ಸಾಕ್ಷಿಯನ್ನ ನಿಮಗೆ ಹೇಳ್ತಾ ಇದ್ದೀನಿ. ಸುಮಾರು ನಮ್ಮ ಕೈಗೆ ಸಿಕ್ಕಿರುವಂತಹ ಸತ್ಯವೇದದಲ್ಲಿ 66 ಪುಸ್ತಕಗಳಿದೆ. ಬೇರೆ ಬೇರೆ ಕ್ಯಾಥೋಲಿಕ್ ನಲ್ಲಿ ಬೇಕಾದಷ್ಟಿದೆ, ಬೇರೆ ಬೇರೆ ಸತ್ಯವೇದಗಳಿದೆ. ಪ್ರವಾದಿಗಳಿದೆ, ಹಿರಿಯ ಪ್ರವಾದಿಗಳಿದೆ. ಇದೆಲ್ಲ ನೋಡುವಾಗ ಕೆಲವು ಅಂಶಗಳು ಮಧ್ಯಭಾಗದಲ್ಲಿ ಯೆಶಾಯನ ಗ್ರಂಥ, ಯೆಹೆಜ್ಕೇಲ್ ಗ್ರಂಥದಲ್ಲಿರುವಂತದ್ದು, ಆದಿಯಲ್ಲಿ ಪ್ರಥಮವಾದಂತ ವಾಕ್ಯದ ಕುರಿತಾಗಿ ತಿಳಿಸಿರುವಂತದ್ದು. ಯಾಕೆ ನಮ್ಗೆ ಸಿಗುವಂತದ್ದು ಕ್ರಮವಾಗಿ ಸಿಗ್ಬಾರ್ದಾಗಿತ್ತು, ರೂಪದಲ್ಲಿ ಸಿಕ್ಕಿದ್ರೆ ನಮ್ಗೆ ಓದ್ಲಿಕ್ಕೆ ಚೆನ್ನಾಗಿತ್ತು ಅಂತಾಗಿ ಆಲೋಚನೆ ಮಾಡಿದೆ. ಆದ್ರೆ 35 ವರ್ಷದ ಹಿಂದೆ ದೇವರು ತೋರಿಸಿದ್ದು ಏನಂದ್ರೆ, ದೇವರು ನಿನಗೆ ವಾಕ್ಯವನ್ನ ದೇವರ ವಾಕ್ಯ ಎಂಬುದಾಗಿ ಸ್ವೀಕರಿಸ್ತಿ, ಸರಿ, ಅದೇ ಯಾವ ಭಾವದಿಂದ ನೀನು ಸ್ವೀಕರಿಸ್ತಿ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಸೊಲೊಮೋನ್ ತಿಳಿಸಿರುವಂತದ್ದು ಆರಂಭದ 2ನೇ ಅಧ್ಯಾಯದಲ್ಲಿ, ಯೆಹೋವನೇ ನನಗೆ ಜ್ಞಾನವನ್ನು ಕೊಡ್ತಾನೆ ಮತ್ತು ತಿಳುವಳಿಕೆಯನ್ನು ದಯಪಾಲಿಸ್ತಾನೆ ಮತ್ತು ವಿವೇಕವನ್ನು ದಯಪಾಲಿಸ್ತಾನೆ. ಜ್ಞಾನ, ತಿಳುವಳಿಕೆ, ವಿವೇಕ ಅಂತ. ನಾ ಬರೀ ಜ್ಞಾನದಿಂದ ನಾನು ಕಲ್ತಿದ್ದೆ. ಹೆಚ್ಚಿನದಾಗಿದೆ ಹಾಡುವಂಥದ್ದು, ಬೇರೆ ಬೇರೆ ಭಾಷೆಗಳಲ್ಲಿ ಹಾಡುವಂಥದ್ದು, ಅಥವಾ ಹಾಡನ್ನ ಕೇಳುವಂಥದ್ದು, ಆ ರೀತಿಯಾಗಿತ್ತೆ. ಕಿವಿ ಕೇಳ್ತಾ ಇತ್ತು, ಇನ್ಫಾರ್ಮೇಶನ್ ಗ್ಯಾದರಿಂಗ್ ಅಥವಾ ವಿಷಯಗಳು ನನ್ನ ತಲೆಗೆ ತುಂಬಿಕೊಳ್ಳುತ್ತಾ ಇತ್ತು. ಆದ್ರೆ ತಿಳುವಳಿಕೆ ಎಂಬುದಾಗಿ ಹೇಳುವಾಗ ಬರ್ತವೆ. 70 ವಿವೇಕ ಸೈಕಾಲಜಿಕಲ್ ಆಗಿ ಹೀಗೆ ಹೇಳ್ತಾರೆ, ನಾಲೆಡ್ಜ್ ಮತ್ತೆ ನನ್ನ ಹಿಂದಿನ ನನ್ನ ಓದುವಿಕೆ ಅಥವಾ ನನ್ನ ತಲೆಮಾರುಗಳಿಂದ ಬಂದಂತ ವಿಷಯಗಳು ನನ್ನ ಜ್ಞಾನಕ್ಕೆ ಅರ್ಥವಾಗ್ತದೆ ಅಂತ ಹೇಳುವಂಥದ್ದು, ಮತ್ತು ವಿವೇಕ ಎಂದಾಗ ಅನುಸರಿಸುವಂಥದ್ದು ಕೇವಲ 10% ಮಾತ್ರ. ಎಲ್ಲರೂ ಆಲೋಚನೆ ಮಾಡಿ, ನನ್ನ 86 ವರ್ಷ
ಇಷ್ಟೆಂತೆಲ್ಲಾ ದೇವರ ವಾಕ್ಯಗಳು ಮನೆಯಲ್ಲಿ ಬೇರೆ ಯಾವುದು. ನಾನು ಹೀಗೆ ಕಲ್ತದ್ದು ಅನೇಕ ವಿಷಯಗಳು ಕಲಿತೆ, ಅನೇಕ ವಿಷಯಗಳನ್ನು ಓದ್ದೆ. ಆದ್ರೆ ಅದನ್ನ ತಿಳುವಳಿಕೆಗೆ ಬಂದಿದ್ದು ಸ್ವಲ್ಪ ಮಾತ್ರ. ಯಾಕೆಂದ್ರೆ ನನ್ನ ಕಾಲಘಟ್ಟಗಳು ಅಥವಾ ನನ್ನ ಆ ಬೆಳೆದಂತ ರೀತಿ, ನನ್ನ ಪರಿಸರಗಳು ನನಗೆ ಹೆಚ್ಚಾದಂತ ರೀತಿ ಪ್ರಯೋಜನ ಕೊಡ್ಲಿಲ್ಲ, ತಿಳುವಳಿಕೆಗೆ ಬರ್ಲಿಲ್ಲ. ಮತ್ತೆ ವಿವೇಕ ಎಂಬುದಾಗಿ ಹೇಳುವಾಗ ತಿಳುವಳಿಕೆಗೆ ಬರ್ದೇ ಇರುವಂತದ್ದು ಕೇವಲ 5% ಮಾತ್ರ ನಾವು ವಿವೇಕಕ್ಕೆ ಅಳವಡಿಕೆ. ನಾವು ಹೆಚ್ಚಾದ ದೊಡ್ಡದಾದಂತ ಸತ್ಯದಲ್ಲಿ ಬರುವಂತ ದೊಡ್ಡ ದೊಡ್ಡ ಪಾಪಗಳ ವಿಷಯದಲ್ಲಿ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಮ್ಮನ್ನ ಬಹಳ ಭಕ್ತಿ ಭಾವದಲ್ಲಿ ಬೆಳೆಸಿದಂತವ್ರು. ಹೀಗಿರುವಾಗ ನನಗೆ ಇದನ್ನ ಕುರಿತು ಆಲೋಚನೆ ಮಾಡುವಾಗ ಅದನ್ನ ವಿಷಯಗಳು ಅಥವಾ ಮನಸ್ಸಿಗೆ, ನಮ್ಮ ನಡವಳಿಕೆಗೆ ಅನ್ವಯ ಆಗುವಂಥದ್ದು. ಉದಾಹರಣೆಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕರಗಳ ವಿಧಿ ಮಳೆ ಸುರಿಯೆ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೂ ಒಂದಾಗು ಮಂಕುತಿಮ್ಮ ಎಂಬುದಾಗಿ ಅನೇಕ ನಾವು ಬಾಯ್ಪಾಠ ಮಾಡಿದ್ವಿ. ಕಾರಣ ಇಷ್ಟೆಲ್ಲ ನಮಗೆ ಅಡ್ವೈಸ್ ಇದೆ, ತಿಳುವಳಿಕೆಗೆ ಬರ್ತದೆ. ಆದ್ರೆ ಅನುಷ್ಠಾನಕ್ಕೆ ತರುವಂಥದ್ದು ಹೇಗೆ ಹೇಗೆ ಇದನ್ನು ಕುರಿತು ಆಲೋಚನೆ ಮಾಡುವಾಗ ನಾನು ಅಲ್ಲಿಂದ ಶುರು ಮಾಡಿದೆ. ಏನಂದ್ರೆ ಸತ್ಯವೇದದಲ್ಲಿ ಬರುವಂತ ಒಂದೊಂದು ಘಟ್ಟಗಳಲ್ಲಿ ನನ್ನ ಪ್ರಾಪಂಚಿಕವಾದಂತ ಅಥವಾ ನನ್ನ ಜ್ಞಾನದಿಂದ ಪ್ರಶ್ನೆಗಳನ್ನು ಹಾಕಿಕೊಂಡು ಸಾಮಾನ್ಯವಾದಂತಹ ನಾನು ಅದನ್ನ ಅರ್ಥ ಹೇಗೆ ಮಾಡಿಕೊಳ್ಬಹುದು, ಹೇಗೆ ನಾನು ಅದನ್ನ ನನ್ನ ಜೀವಿತಕ್ಕೆ ಅನ್ವಯಿಸ್ಕೊಳ್ಬೇಕೆಂಬುದಾಗಿ ಪ್ರಯತ್ನ ಪಟ್ಟೆ. ಅದರಲ್ಲಿ ಒಂದು ಭಾಗ, ಈಗ ಉದಾಹರಣೆಗೆ ಸತ್ಯವೇದದಲ್ಲಿರುವಂತ ಪುಸ್ತಕಗಳು ಎಷ್ಟು, ಅಂದ್ರೆ ಕಾಲಮಾನಗಳು ಎಷ್ಟು ನಾನು ನೋಡಿದೆ. ಸುಮಾರು 3600 ವರ್ಷಗಳ ಅಂಶಗಳು ಸತ್ಯವೇದದಲ್ಲಿ ಇದೆ. ಹಳೆ ಒಡಂಬಡಿ ಕ್ರಿಸ್ತನೇ ಹುಟ್ಟಲಿಕ್ಕಿಂತ ಮುಂಚೆ 3600. 400 ವರ್ಷಗಳ ವಿಷಯಗಳಿಲ್ಲ. ಹಾಗಿದ್ರೆ ಆ 3600 ವರ್ಷಗಳ ವಿಷಯಗಳು ಕ್ರಮವಾಗಿಲ್ಲ. ಉದಾಹರಣೆಗೆ ಆದಿಕಾಂಡದಲ್ಲಿ ಮೊದಲನೇ ಅಧ್ಯಾಯ 1ನೇ ವಚನದಲ್ಲಿರುವಂತಹ ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಭೂಮಿಯು ಕ್ರಮವಿಲ್ಲದೆ ಬರದಾಗಿ ಹೋಯ್ತು ಅನ್ನುವಂತ ಶಬ್ದಕ್ಕೂ 2ನೇ ವಚನದಲ್ಲಿ ಬರುವಂತ ಶಬ್ದಕ್ಕೂ ಕೋಟ್ಯಾಂತರ ವರ್ಷಗಳು ಆಗಿತ್ತು ಎಂಬುದಾಗಿ ಚರಿತ್ರೆ ಮುಖಾಂತರವಾಗಿ ಮತ್ತು ಸತ್ಯವೇದದಲ್ಲಿ ಪ್ರವಾದನೆ, ಯೆಶಾಯನ ಪ್ರವಾದನೆ, ಹೆಚ್ಚಿನ ಪ್ರವಾದನೆಯಲ್ಲಿ ನಾವು ಓದಬಹುದು. ಹಾಗಿದ್ರೆ ನಾವು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನ್ನು ಅಷ್ಟು ಮಾತ್ರ ತೆಗೆದು ನಾವು ಆಲೋಚನೆ ಮಾಡುವಾಗ ಈಗಿನ ದಿವಸಗಳಲ್ಲಿ ಹೇಗೆ, ಒಂದು ಚಿಕ್ಕ ಉದಾಹರಣೆ ಇದೆ. ನಾನು ಸಣ್ಣವನು ಅದೊಂದು ನೀಲಗಿರಿಯ ಒಂದು ಒಂದು ಎಸ್ಟೇಟ್ ನಲ್ಲಿ ನಮ್ಮಪ್ಪ ಅಲ್ಲಿ ಟೀಚರ್ ಆಗಿ ದೇವರ ಸೇವಕರಾಗಿ ಕೆಲಸ ಮಾಡ್ತಾ ಇದ್ರು. ಮಳವಳ್ಳಿಯಿಂದಾನೇ ಓದಿದವರು ಅವರು. ನಮ್ಮಮ್ಮ ಕೊಳ್ಳೇಗಾಲ ಬೋರ್ಡಿಂಗ್ ನಲ್ಲಿ ಓದಿದವರು. ನಮ್ಮದ್ ಬಹಳ ಭಯಭಕ್ತಿಯಿಂದ ಓದ್ತು. ನಮ್ಗೆ ಯಾವ ಸಂಬಂಧ ಇಲ್ಲ, ಬೇರೆಯವರ ಸಂಬಂಧ ಇಲ್ಲ. ಅಂಥದ್ರಲ್ಲಿ ನಮಗೊಂದು ಕಾರನ್ನು ನೋಡಿದ್ರೆ, ಒಂದು ಟೆಲಿಫೋನ್ ಕೇಳುವಾಗ ಏನೋ ದೊಡ್ಡ ಅದ್ಭುತ ಆಗ್ತಾ ಇತ್ತು. ನಮ್ಮ ಮನೆಗೆ ವರ್ಷ ತಿಂಗಳಿಗೋ 2 ತಿಂಗಳಿಗೋ ಒಬ್ಬರು ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡಿ ಹೋಗೋರು. ಅವ್ರು ಕಾರ್ನಲ್ಲಿ ಬರೋರು. ಅವ್ರು ಬಂದ್ರೆ ನಾವು ಪ್ರಾರ್ಥನೆಗೂ ಹೋಗ್ತಾ ಇರಲಿಲ್ಲ, ಏನಿಲ್ಲ, ಬರೀ ಕಾರನ್ನು ಮುಟ್ಟಿ ನೋಡಿ ರಾತ್ರಿ ಎಲ್ಲ ನಾವು ಕನಸಿನಲ್ಲಿ ಕಾರನ್ನ ನೆನಪು ಮಾಡ್ತೀವಿ. ಆ ರೀತಿಯಾದ ಹೆಚ್ಚು ತಿಳುವಳಿಕೆ ಇಲ್ಲದಂತ, ಹೆಚ್ಚು ಸಂಪರ್ಕ ಇಲ್ಲದಂತವ್ರು. ಒಮ್ಮೆ ನನ್ನ ತಂದೆ ಹೇಳಿದ್ರು, ನೀನು ಟೆಲಿಫೋನ್ ಮಾತಾಡ್ಬೇಕು ಅಂತ ಆಸೆ ಅನ್ನೋವಾಗ ಹೇಳಿದ್ರು, ಇಲ್ಲಿಂದ 5 ಕಿಲೋಮೀಟರ್ 5 ಮೈಲಿಗಳಷ್ಟು ದೂರದಲ್ಲಿ ಒಂದು ಪವರ್ ಹೌಸ್ ಇದೆ, ಅಲ್ಲಿ ಹೋಗಿ ಚೆನ್ನೈ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ನಾನು 10 ಗಂಟೆಗೆ ನಾನು ಊಟಿಗೆ ಹೋಗಿ ಊಟಿ ಟೌನ್ ನಲ್ಲಿ ಅಲ್ಲಿಂದ ಫೋನ್ ಮಾಡ್ತೇನೆ, ನೀನ್ ಕೇಳುವುದು. ಅಪ್ಪ 25 ಕಿಲೋಮೀಟರ್ ದೂರದಲ್ಲಿ ಹೋಗಿ ಆ ಊಟಿಯಲ್ಲಿ ಅವ್ರು ಇದ್ದು ಸರಿಯಾಗಿ 10 ಗಂಟೆಗೆ ಫೋನ್ ಮಾಡಿದ್ರು ಚೆನ್ನೈಗೆ. ಅಷ್ಟರೊಳಗಾಗಿ ನಾನು 8 ಗಂಟೆಗೆ ಹೋಗ್ಬೇಕಿರ್ತಾರೆ. ಬೆಳಿಗ್ಗೆ ಇರೋಗಿ ಅಲ್ಲಿದ್ದು ಚೆನ್ನೈ ಹತ್ರ ಅಪ್ಪ ಫೋನ್ ಮಾಡ್ತಾರಂತೆ, ಅದಕ್ಕೆ ಬಂದಿದ್ದೀನಿ. ಸರಿ, ಅವರು ಟೀ ಎಲ್ಲ ತರಿಸಿ ಕುಡ್ಸಿ ಇದ್ರು. 10 ಗಂಟೆಗೆ ಅಪ್ಪ ಫೋನ್ ಮಾಡಿದ್ರು. ಅಪ್ಪ ಅಲ್ಲಿ ಫೋನ್ ಮಾಡುವಾಗ ಟೆಲಿಫೋನ್ ನಾನು ಮಾತಾಡ್ದೆ ಅನ್ನೋಂತ ಖುಷಿಯಲ್ಲಿ ನಾನು ಈ ದಿವಸ ಟೆಲಿಫೋನ್ ನಲ್ಲಿ ಮಾತಾಡ್ದೆ ಎಂದಾಗ ಬಂದೆ. ಅದು ಆಗ ಸುಮಾರು 75 ವರ್ಷ ಅಥವಾ 75ನೇ ವರ್ಷದ ಹಿಂದೆ. ಆದ್ರೆ ಈಗ ನಾನು ಸುಮ್ಮನೆ ಹಾಸಿಗೆ ಮೇಲೆ ಇದ್ದುಕೊಂಡು ಮಾತಾಡಿದ್ರೆ ನಿಮಗೆ ಕೇಳಿಸ್ತದಲ್ರಿ. ಪ್ರಪಂಚದಲ್ಲಿ ಅನೇಕರು ಬೇರೆ ಬೇರೆ ಚಾನೆಲ್ ನಲ್ಲಿ ಮಾತಾಡೋದ್ರಿಂದ USA, ಅಮೆರಿಕ ಮತ್ತೆ ಕೆನಡಾ
ಆ, ಅರಬ್ ರಾಷ್ಟ್ರಗಳು ಕೆಲವರ ಕಡೆ ಕನ್ನಡದವರು ಅವ್ರು ಕೇಳ್ತಾ ಇದ್ದಾರೆ. ನಾನು ಇಲ್ಲಿ ಕೂತು ಅವ್ರ ಹತ್ರ ಸಲೀಸಾಗಿ ಮಾತಾಡ್ಬೋದು. ಎಷ್ಟೊಂದು ಅಡ್ವಾನ್ಸ್ ಆಗಿದೆ. ಹಾಗಿದ್ರೆ ನನ್ನ ಹಿಂದೆ ನಾನು ಪ್ರಾರಂಭ ಮಾಡಿದ ಕನ್ನಡದವ್ರು ಯಾರೂ ಮಾಡದೇ ಇದ್ದಂತ ಬಾನುಲಿ ಅಣ್ಣೆ ಅಥವಾ ರೇಡಿಯೋದಲ್ಲಿ ಮಕ್ಕಳ ಪ್ರೋಗ್ರಾಮ್ ನಾನು ಪ್ರಾರಂಭ ಮಾಡಿದಾಗ ನಾನು ಹೆಸರುವಾಸಿ ಆಗುತ್ತೆ. ಎಲ್ಲ ಅದೇ ಹೆಸರುವಾಸಿ. ಈ ದಿವಸ ವಯಸ್ಸಾದವ್ರು ಕೂಡ ಫೋನ್ ತೆಗೆದು ಸಹ ನನ್ನ ಸ್ವರ ಬಂದು ಅಣ್ಣಯ್ಯ ಚೆನ್ನಾಗಿದ್ದೀರಾ ಅಂತಾನೆ ಕೇಳ್ತಾರೆ. ಯಾಕಿದನ್ನ ಹೇಳ್ತೇನೆ, ಕಾಲ ನನಗೆ ತಿಳಿಲಿಲ್ಲವಾದ್ರಿಂದ ಆಗಿನ ಕಾಲದ ಅಣ್ಣಯ್ಯನಾಗೆ ಇದ್ದೇನೆ, ನಾನು ಬಾನಲ್ಲಿ ಅಣ್ಣಯ್ಯನಾಗೆ ಇದ್ದೇನೆ. ಅದು ಈ ದಿವಸ ಆ ಅಣ್ಣಯ್ಯನ ಕಾರ್ಯಕ್ರಮ ಯಾರು ಕೇಳುವಂತ ಆಸಕ್ತಿ ಇಲ್ಲ. ಸಿಡಿಯಲ್ಲಿ ಎಷ್ಟೊಂದು ಸುಮಾರು ಒಂದು 70 ಸಿಡಿಗಳು ಮಾಡಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದೆ ಇಡೀ ಕರ್ನಾಟಕದ ಊರನ್ನೆಲ್ಲ ಸುತ್ತಿ ಬಂದೆ, ಎಲ್ಲಾ ರೀತಿಯ ಜನರ ಮಧ್ಯದಲ್ಲಿ ಮಾತಾಡಿ ಬಂದೆ. ಆದ್ರೆ ಈ ದಿವಸ ಯಾರಿಗೂ ಬೇಡ. ನಮ್ಮ ಇಲ್ಲಿ ಲೋಕಲ್ ಚರ್ಚ್ ನಲ್ಲಿ ಕರೆಸ್ತಾರೆ, ಪ್ರಸಂಗ ಮಾಡ್ಬೇಕು ಅಂತ ಕರೆಸುವಾಗ ಹೋಗಿ ಪ್ರಸಂಗ ಮಾಡಿದ್ರೆ ಅವ್ರು ಕೊಡುವಂತದ್ದು ಅರ್ಧ ಗಂಟೆಯಲ್ಲಿ 15 ನಿಮಿಷ ನನ್ನನ್ನು ಹೊಗಳಿ ಶಾಲು ಹೊಲಿಸಿ ಕಳಿಸೋದೇ ಆಗೋಗ್ತದೆ. ದೇವ್ರ ವಾಕ್ಯ ಏನ್ ಕೊಡ್ಬೇಕು? ಹೀಗಾಗಿ ನಾನು ಎಲ್ಲೂ ಬರಲ್ಲ ಅಂತ ಮಾಡಿದ್ದೆ. ಎಲ್ಲನೂ ಕ್ಯಾನ್ಸಲ್ ಮಾಡ್ಕೊಂಡು. ಯಾಕೆ ಹೇಳ್ತೇನೆ ಅಂದ್ರೆ, ಸತ್ಯದಲ್ಲಿರುವಂತ 66 ಪುಸ್ತಕಗಳನ್ನ ನಾನು ಕ್ರಮವಾಗಿ ಓದಿದ್ರೆ, ಅದರ ಹಿನ್ನೆಲೆಗಳನ್ನ ತಿಳಿದೇ ಹೋದರೆ ಎಷ್ಟೋ ವಿಷಯಗಳು ನಮಗೆ ಹೇಳಲಾರ್ದಂತ ವಿಷಯಗಳಿದೆ. ಉದಾಹರಣೆಗೆ, ನಾವು ಪರಮಗೀತೆಗಳು ಓದುವಾಗ ಅದರಲ್ಲಿ ಅದಕ್ಕಿಂತ ಇನ್ನು ಮುಂದೆ ಹೇಳ್ತೇನೆ, ಯಾರು ಸೊಲೊಮೋನ್ ಬರೆಯುವಾಗ ಬಹಳ ಜ್ಞಾನಿಯಾದಂತ ಸೊಲೊಮೋನ್ ಜ್ಞಾನೋಕ್ತಿಗಳು ಎಂಬುದಾಗಿ ಬರೆದ. ಅದು ಎಲ್ಲರಿಗೆ ಬಹಳ ಪ್ರಸಿದ್ಧಿ ಆಗಿತ್ತು. ಆದ್ರೆ ಅವನ ಅಂತ್ಯ ನೋಡುವಾಗ ಅವನು ಅಷ್ಟೆಲ್ಲಾ ಬೋಧಿಸ್ತಾ ಇದ್ದವನು, ಒಬ್ಬನೇ ದೇವರನ್ನು ಆರಾಧಿಸಬೇಕೆಂಬುದಾಗೆಲ್ಲ ಬೋಧಿಸಿದಂತವನು, ಹೇಗೆ ಬುದ್ಧಿಯನ್ನು ಬೆಳೆಸಬೇಕು ಎಂಬುದವನು ಕಡೆಯಲ್ಲಿ ಆತನು ಭ್ರಷ್ಟನಾಗಿ ಹೋದ. 1000 ಹೆಂಡತಿಯರನ್ನ ಅಥವಾ ದಾಸಿಯರನ್ನ ಇಟ್ಕೊಂಡು ಅವನು ಬೇರೆ ಬೇರೆ ವಿಗ್ರಹಗಳನ್ನು ಆರಾಧಿಸ್ಲಿಕ್ಕೆ ಶುರುವಾದ. ಅಲ್ಲಿ ಇಸ್ರಾಯೇಲ್ ದಾವೀದನ ವಂಶದಲ್ಲಿ ಕಡೇ ರಾಜನಾಗಿ ರಾಷ್ಟ್ರ ಒಡೀತು ಎಂಬ ಹೀಗೆ ಅನೇಕ ವಿಷಯಗಳನ್ನು ನೋಡುವಾಗ ನಾವು ಚಿಕ್ಕಂದಿನಲ್ಲಿ ಮೊದಲಿದ್ದಂತ ಒಂದು ಆಸಕ್ತಿ ಕಾಲಕ್ರಮೇಣ ಬದಲಾವಣೆ ಆಗೋದನ್ನು ನೋಡ್ತೇವೆ. ಉದಾಹರಣೆಗೆ, ಕೆಲವಾರು ದೇವರ ಸೇವಕರುಗಳು ಸಮಯಲ್ನು ಅಷ್ಟು ಬಹಳ ಚಿಕ್ಕಂದಿನಲ್ಲಿ ಒಳ್ಳೆ ತಂದೆ ತಾಯಿಗಳನ್ನು ಓದಿ ಒಳ್ಳೆ ರೀತಿಯಲ್ಲಿ ಬಂದಂತವನು. ಆದ್ರೆ ಅವನ ಅಂತ್ಯದಲ್ಲಿ ಅವನು ದುಃಖಿತನಾಗಿ ಹೋಯ್ತು. ಕಾರಣ ಏನಂದ್ರೆ, ಅವನ ಮಕ್ಕಳು ದಾರಿ ತಪ್ಪಿ ಹೋಗಿದ್ರು, ಅವನ ಮಾತನ್ನು ಯಾರು ಕೇಳುವಂತ ಸ್ಥಿತಿಯಲ್ಲಿ ಇಲ್ಲ. ಅವನು ವಯಸ್ಸಾದ ಬಿಟ್ಟ. ದಾವೀದನು ಮಾಡಿದ್ದೇನು, ಅವನು ಕೂಡ ದೇವರಿಗಾಗಿ ಪ್ರತಿಷ್ಠಿತನಾಗಿ ದೇವರಿಗೆ ಸಮರ್ಪಣೆ ಆದ. ಆದ್ರೆ ಅಂತ್ಯದಲ್ಲಿ ಅವನು ಮುಪ್ಪಿನವನಾದಾಗ ಅವನನ್ನು ಯಾರು ಕೇರ್ ಮಾಡಲಿಲ್ಲ. ಅವನ ಮಕ್ಕಳು ಒಬ್ಬರೂ ಉದ್ಧಾರ ಆಗ್ಲಿಲ್ಲ. ಹೀಗೆ ನಾವು ನೋಡುವಾಗ ಏಲಿ ಸಮಯಲ್ನಲ್ಲಿ ಹೋಗುವಾಗ ಹತ್ರ ಬೆಳೆಯುವಾಗ ಅವರ ತಾಯಿ ಹನ್ನಳು ಬಹಳ ಪ್ರೀತಿಯಿಂದ ಬಹಳ ಡೆಡಿಕೇಟ್ ಆಗಿ ಅಲ್ಲಿ ಬಿಟ್ಟ. ಅವನು ಬಹಳ ಚೆನ್ನಾಗಿ ದೊಡ್ಡ ಸೇವಕನಾದ. ಆದ್ರೆ ಸಾಯುವಾಗ ಏಲಿಯನ್ನು ತಲೆ ಕೆಳಕಾಗಿ ಬಿದ್ದು ಸತ್ತ. ಕಾರಣ ಅವನ ಮಕ್ಕಳ ದಾರಿ ತಪ್ಪಿ ಹೋಗಿತ್ತು. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಸೌಲನನ್ನು ನೋಡುವಾಗ ಪ್ರಥಮ ರಾಜನು ಎಂಬುದಾಗಿ ಆವಾಗ ಬಹಳ ತಗ್ಗಿದವನಾಗಿದ್ದ ಎತ್ತರದ ಪುರುಷನು. ಆತನಿಗೆ ಬಹಳ ಮರ್ಯಾದೆ ಇತ್ತು, ಬಹಳ ದೊಡ್ಡ ಸೌಕರ್ಯನ ಮಗ. ಆತನು ಹೋಗಿ ಸಮಯಲ್ನನ್ನ ಭೇಟಿಯಾಗಿ ಅವನಿಂದ ಆಶೀರ್ವಾದ ವಚನ ಹೊಂದಿ ಅವನ ರಾಜನಾದಾಗ ಬಹಳ ತಗ್ಗಿದವನಾಗಿದ್ದ. ಅವನನ್ನು ಆತನನ್ನು ಕಿರೀಟ ಧಾರಣೆ ಮಾಡ್ಬೇಕೆಂಬುದಾಗಿ ಎಲ್ಲಿ ಎಂಬುದಾಗಿ ಹುಡುಕಿದ್ರು. ಅವನೋಗಿ ಯಾವ್ದುಕೊಂಡಿದ್ದ. ಆತನು ಫೇಮಸ್ ಮುಂದೆ ಬರ್ಲಿಕ್ಕೆ ಆಸಕ್ತಿ ಬರಲಿಲ್ಲ. ಆದ್ರೆ ಅವನ ಅಂತ್ಯದಲ್ಲಿ ಆತನು ನ್ಯಾಯವಾಗಿ ಆತನಿಗೆ ಒಂದು ಸಮಾಧಿ ಕೂಡ ಆಗ್ಲಿಲ್ಲ, ಗೋಡೆಗೆ ನೇತಾಕಿದ್ರು. ಇದೆಲ್ಲ ನೋಡುವಾಗ ನಮಗೆ ದೇವರು ಕೂಡ ಅಂತ್ಯದಲ್ಲಿ ಆಗಿ ಹೋದಂತ ವಿಷಯಗಳು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ದೇವರು ನನ್ನ ಕೂಡ ಮಾತಾಡುವಂಥದ್ದು. ನಾನು ಇತರರಿಗೆ ತಿಳಿಸುವುದಕ್ಕಿಂತ ಮುಂಚಿತವಾಗಿ ನನಗಾಗುವಂತ ಏರುಪೇರುಗಳಲ್ಲಿ ನನಗೆ ಸಮಾಧಾನ ಮಾಡುವಂಥದ್ದು ಹೇಗೆ ಎಂಬುದಾಗಿ ಹೇಳುವ ದೇವರ ವಾಕ್ಯ. ನಾವು ದೇವರ ವಾಕ್ಯದಲ್ಲಿ ಕೇಳುವ ಪ್ರಕಾರವಾಗಿ ಮನುಷ್ಯನಿಗೆ ಆಯುಸ್ಸು 70 ವರ್ಷ,
ಬಲ ಹೆಚ್ಚಿದರೆ 80, ಅದಾದ ನಂತರ ಕಷ್ಟ ಸಂಕಟಗಳೇ ಅಂತ. ಅದನ್ನ ನನಗೆ 85 ಆಗಿದೆ, 86ನ ವಿಷಯ ಕಾಲಿಟ್ಟಿದ್ದೇನೆ. ನನಗೆ ನೋಡುವಾಗ ನಮ್ಮ ಕಾಲದವರು ಹಳವರು ಆ ವಿಷಯದ, ಆದ್ರೆ ಯಾರಿಗೂ ನಾನು ಮಾತಾಡುವಂತ ಸ್ಪಷ್ಟವಾಗಿಲ್ಲ. ಕಾರಣ ನನ್ನ ಫಿಸಿಕಲ್ ಅಂದ್ರೆ ಶಾರೀರಿಕವಾದಂತ ಡಿಫೆಕ್ಟ್ ಇರಬಹುದು. ಪ್ರಿಯರೇ, ನಾನು ಇದನ್ನು ಕುರಿತು ಹೀಗೆ ಆಲೋಚನೆ ಮಾಡ್ತೇನೆ. ಸತ್ಯವೇದದಲ್ಲಿ 4,000 ಹಳೆ ಒಡಂಬಡಿಕೆ, 39 ಪುಸ್ತಕಗಳಲ್ಲಿ, 39 ಪುಸ್ತಕಗಳಲ್ಲಿ ಕಡೇ 400 ವರ್ಷಗಳು ಮಲಾಖಿಯಿಂದ ಮತ್ತಾಯನ ಸುವಾರ್ತೆಯವರಿಗೆ, ಅಂದ್ರೆ ಕ್ರಿಸ್ತ ಪೂರ್ವಕ್ಕೂ ಕ್ರಿಸ್ತ ಶಕಕ್ಕೂ ಮಧ್ಯದಲ್ಲಿ 400 ವರ್ಷಗಳು ದೇವರಿಂದ ವಾಕ್ಯ ಬರಲಿಲ್ಲ. ಅಥವಾ ದೇವರ ವಾಕ್ಯಗಳು ಬೇರೆ ಬೇರೆ ರೀತಿಯಲ್ಲಿದ್ದ, ಅದು ದೇವರ ವಾಕ್ಯ ಎಂಬುದಾಗಿ ಅಂಗೀಕರಿಸಲ್ಪಡಲಿಲ್ಲ. 1200 ಒಂದು ನಿಮಿಷ, 1200 ವರ್ಷಗಳಲ್ಲಿ ಒಂದು ನಿಮಿಷ ಹೇಳ್ತೇನೆ. ಆದಿಕಾಂಡದ ನಿಮಿಷ, ನನಗೆ ಬರೀಲಿಕ್ಕೂ ಕೂಡ ಕೈಯಲ್ಲಿ ಬರೆಯಕ್ಕಾಗ್ತಾ ಇಲ್ಲ. 16 ಗಂಟೆಗಳು ಬರಿತಾ ಇದ್ದವನು ಈ ದಿವಸ ಕೈ ಮುರ್ಕೊಂಡು ನಾನು ಬರೀಲಿಕ್ಕೆ ಆಗ್ತಾ ಇಲ್ಲ. ಸತ್ಯದಲ್ಲಿ 1227ನೇ ಇಸ್ವಿಯಲ್ಲಿ ಅದನ್ನ ಮಾಡಿದ್ರು. ಈಗ 2025ನೇ ವರ್ಷ, 1000 ವರ್ಷದ ಹಿಂದೆನೆ ಸತ್ಯವೇದ ಬಂದಿದ್ದು. ಆ ಸತ್ಯವೇದನ್ನ ಆರಿಸಿದ್ರೆ ಗ್ರೀಕ್ ತಜ್ಞರು, ಅಂದ್ರೆ ಸತ್ಯವೇದ ಧ್ಯಾನಿಕರು ಅದರಲ್ಲಿ ಇದ್ದಂತ ದೊಡ್ಡ ದೊಡ್ಡ ಸುರುಳಿಗಳಿಂದ ಆದಿಕಾಂಡದ ಒಟ್ಟು ಹಳೆ ಒಡಂಬಡಿಕೆಯಲ್ಲಿ 400 ವರ್ಷ, 3600 ವರ್ಷ, 400 ವರ್ಷಗಳು ಅದು ಸತ್ಯವೇದದಲ್ಲಿ ಲಿಖಿತ ಇಲ್ಲ, ಬರೆಯಲ್ಪಡಲಿಲ್ಲ. ಅಲ್ಲಿಗೆ 3600 ವರ್ಷಗಳ ಘಟನೆಗಳಿದೆ ಎಲ್ಲಿ, ಆದಿಕಾಂಡದಿಂದ ಮಲಾಖಿಯ ಗ್ರಂಥದವರೆಗೆ. ಅದಕ್ಕಿಂತ ಹಿಂದೆ ನೋಡುವಾಗ ಸುಮಾರು ಆದಿಕಾಂಡದ ಮೊದಲನೇ ಅಧ್ಯಾಯದಲ್ಲಿ 1600 ವರ್ಷಗಳ ಘಟನೆಗಳಿದೆ. ಇದನ್ನ ನಾನು ಬಾಯಿಂದ ಹೇಳ್ತಾ ಇಲ್ಲ, ಕೆಲವಾರು ಪುಸ್ತಕಗಳು, ಕೆಲವಾರು ಹಳೆ ಸಂಶೋಧನೆಯಿಂದ ನಾನು ಓದಂಥದ್ದು, ನಾನು ಆರಿಸಿಕೊಂಡಿದ್ದು. ಮತ್ತು ಅದೇ ಸಮಯದಲ್ಲಿ ಆದಿಕಾಂಡದ 50 ಅಧ್ಯಾಯಗಳಲ್ಲಿ, ಆದಿಕಾಂಡದ ಪುಸ್ತಕ ಅಧ್ಯಾಯದಲ್ಲಿ 2300 ವರ್ಷಗಳ ಘಟನೆಗಳಿದೆ. ಹಳೆ ಒಡಂಬಡಿಕೆ 39 ವರ್ಷದಲ್ಲಿ 2300 ವರ್ಷಗಳ ಘಟನೆ ಇದೆ. ಆದಿಕಾಂಡ ಮೊದಲನೇ ಅಧ್ಯಾಯ 5 ಅಧ್ಯಾಯಗಳಲ್ಲಿ 1600 ವರ್ಷಗಳ ಘಟನೆ ಇದೆ. ಈಗ ನೋಡೋಣ. ಆದಿಕಾಂಡದ ಮೊದಲನೇ ಅಧ್ಯಾಯ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿ ಅಂದ್ರೆ ಯಾವಾಗ ಹೌದು, ಕಾಲದಲ್ಲಿ ಉಂಟು ಮಾಡಿದ್ವಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ರು. ಭೂಮಿ ಎಂಬುದಾಗಿ ಹೇಳಿದ್ರೆ ಅದು ಬರೀ ನಾವು ಇರುವಂತ ಭೂಮಿ ಅಲ್ಲ, ಆದ್ರೆ ಭೂಮಿಯಲ್ಲಿ ನಾವಿರೋದ್ರಿಂದ ನಮಗೋಸ್ಕರ ತಿಳಿಸಲ್ಪಟ್ಟಿದೆ. ಆದ್ರೆ ದೇವರು ಎಷ್ಟೋ ನಕ್ಷತ್ರಗಳು, ಎಷ್ಟೋ ಧ್ರುವಗಳನ್ನು ಉಂಟು ಮಾಡಿದ್ರು ಆದಿಯಲ್ಲಿ. ಅದಾದ ನಂತರ ಆ ಸಮಯದಲ್ಲಿ ಯೆಹೆಜ್ಕೇಲನ ಗ್ರಂಥದಲ್ಲಿ ಆದಂತ ಒಂದು ದುರಂತ ಏನು, ದೇವರು ತನ್ನ ಅತಿ ಶ್ರೇಷ್ಠನಾದಂತ ದೇವದೂತನಾದ ಲೂಸಿಫರ್ನನ್ನು ಬೆಳಕಿನ ದೂತನು ಎಂಬುದಾಗಿಟ್ಟರು. ಆತನ ವಿಷಯದಲ್ಲಿ ನೋಡುವಾಗ ಆತನು ಬಹಳ ಸುಂದರನಾಗಿದ್ದ. ಯಾಕೆಂದ್ರೆ ದೇವರ ಸನ್ನಿಧಿಯಲ್ಲಿ ಸೇವೆ ಮಾಡುವಂತವನೆಲ್ಲ ಸುಂದರನಾಗಿದ್ದ. ಅತಿ ಸುಂದರನು. ಮತ್ತು ಹೀಗಿದೆ ಯೆಹೆಜ್ಕೇಲನ 30 ಕ್ಷಮಿಸಿ, ತಕ್ಷಣದಲ್ಲಿ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದರಲ್ಲಿ ಹೀಗಿದೆ, 21ನೇ ಅಧ್ಯಾಯದಲ್ಲಿ ಕ್ಷಮಿಸಿ 28ನೇ ಅಧ್ಯಾಯದಲ್ಲಿ, ಆದಿಕಾಂಡ ಯೆಹೆಜ್ಕೇಲ 28ರಲ್ಲಿ ಆ ದಿವಸದ ಉಂಟು ಮಾಡಿದ ಅಂತಾಗ
ಆದಿಯಲ್ಲಿ ದೇವರ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಾಗ ದೇವರಿಗೆ ಇದ್ದಂತ ಒಂದು ಸಂದರ್ಭ ಇಲ್ಲಿಂದ ಎಸ್ಕೆಲ್ನ ಪ್ರವಾದಿ ತಿಳಿಸ್ತಾನೆ. ಏನಂತ 10ನೇ ವಚನ, ನರಪುತ್ರನೇ ನೀನು ಪೂರ್ಣ ವಿಷಯವಾಗಿ ಶೋಕ ಗೀತ ಮತ್ತು ಅವನಿಗೆ ಕರ್ತನಾದ ಯೆಹೋವನು ತಿನ್ನುತ್ತಾನೆ, ನೀನು ಪೂರ್ಣ ಜ್ಞಾನಿ, ಹೆಚ್ಚು ಜ್ಞಾನಿಯಾಗಿರೋನಿಗೆ ಕರಾಕ್ ಅಂತ, ಅಥವಾ ಆತನ ತಲೆ ಕೆಟ್ಟಿದೆ ಎಂದಾಗಿ ಆತನ ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ಎಷ್ಟು ಸುಂದರ? ಪರಿಪೂರ್ಣ ಸುಂದರ. ಮತ್ತು ದೇವರ ಉದ್ಯಾನವಾದ ನೀನೆಯಲ್ಲಿ ಏದೇನಲ್ಲಿ ನೀನಿದ್ದಿ, ಮಾಣಿಕ್ಯ, ಪುಷ್ಕರಾಗ, ಪಚ್ಚ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ, ಕೆಂಪರಲು, ಸ್ಫಟಿಕ, ಈ ನವರತ್ನಗಳಿಂದ ಭೂಷಿತನಾಗಿದೆ. ಒಂದ್ ವೇಳೆ ಒಂದೊಂದು ರತ್ನಗಳ ಕುರಿತಾಗಿ ಪ್ರಸಂಗ ಮಾಡ್ಲಿಕ್ಕೆ ನಾನು ಪುಸ್ತಕ ಬರೆದಿದ್ದೆ. ಕೆಲವಾರು ನನ್ನ ಮ್ಯಾಗಝೈನ್ ನಲ್ಲಿ ಸುಮಾರು 25 ವರ್ಷ ಸುತ್ತುಗಳೆಂಬಂತ ಮ್ಯಾಗಝೈನ್ ನಲ್ಲಿ ತಿಳಿಸೋಕೆ ಬಹಳ ಜನ ಇಷ್ಟಪಟ್ಟಿದ್ರು. ಅದ್ರಲ್ಲಿದ್ದಂತ ಒಂದೊಂದು ನವರತ್ನಗಳ ಕಾರ್ಯಗಳು, ಅದನ್ನ ಮಾಡಿದ ಎಲ್ಲವೂ ಭವಿಷ್ಯವಾಗಿತ್ತು. ಇರ್ಲಿ, ನಾನು ಅದನ್ನ ಮತ್ತೆ ಹೇಳಿದೆ. ಸೃಷ್ಟಿಯ ದಿನದಲ್ಲಿ ಅವು ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿ ಆಗಿದ್ದು. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆ. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಗುವ ತನಕ ನಿನ್ನ ನಡತೆ ನಿರ್ದೋಷಿಯಾಗಿ ಕಾಣುತ್ತಾ ಇತ್ತು. ನೋಡಿ, ದೇವರು ತನ್ನ ಸೇವಕನ, ತನ್ನ ಸನ್ನಿಧಿಯಲ್ಲಿ ಇದ್ದಂತ ಶ್ರೇಷ್ಠನಾದಂತ ಲುಸಿಫರ್ ಅಂತ ಆತ ದೇವದೂತನ ಅಷ್ಟೊಂದು ಅಲಂಕರಿಸಿದ್ರು. ಆದ್ರೆ ಅವನ ಮಾಡಿದ್ದೇನೆಂದ್ರೆ, ಅವನು ದೇವರಿಗೆ ದೇವ್ರ ಈತನಾನು ಅಂತ ಹೇಳಿ ದೇವರು ಮಾಡಿದಂತ ಎಲ್ಲಾ ಸೃಷ್ಟಿಗಳಲ್ಲಿ ತನ್ನನ್ನು ತೋರಿಸ್ಕೊಂಡು, ಬೇರೆ ಇಲ್ಲೊಂದು ಚಿಕ್ಕ ವಿಷಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸಮಯ ಹೆಚ್ಚಿಲ್ಲ, ಅದನ್ನ ನಿಮ್ಗೆ ನೀವು ಧ್ಯಾನ ಮಾಡ್ಲಿಕ್ಕೆ ಅಥವಾ ತಪ್ಪಿದ್ದನ್ನು ನನಗೆ ತಿಳಿಸ್ಲಿಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಎಲ್ರೂ ದೇವರ ಸೇವಕರು. ದೇವರ ಜ್ಞಾನ, ದೇವರು ಮಾಡಿದಂತ ಜ್ಞಾನಕ್ಕಿಂತ ತಾನು ಹೆಚ್ಚಿನದಾಗ್ಬೇಕು. ದೇವರು ಇರುವಂತಹ ಪರಿಸ್ಥಿತಿಯಲ್ಲಿ ಆತನಿಗಿದ್ದಂತ ಅಧಿಕಾರ, ಆತನಿಗೆ ಸರ್ವ ಸಾಮ್ರಾಟನು ಆತನಿಗಿಂತ ದೊಡ್ಡವನಾಗ್ಬೇಕು ಎಂಬುದಾಗಿ ದೇವರು ಉಂಟು ಮಾಡಿದಂತ ಮನುಷ್ಯನು ಆತನು ಬಾಬೆಲ್ನ ಕಟ್ಟಿದ್ಯಾರು ನಿಮ್ರೋದನ್ ಎಂಬುದಾಗಿ. ನಾವು ಅದನ್ನ ಕ್ರಮವಾಗಿ ಸತ್ಯದಲ್ಲಿ ಅಧಿಕಾರ ಪ್ರಕಾರವಾಗಿ ಇಲ್ಲ, ಆದ್ರೆ ನಾವು ಅದನ್ನ ಧ್ಯಾನ ಮಾಡುವಾಗ ನಿಮ್ರೋದನ್ ಕಟ್ಟಿದ. ಆತನು ಮದುವೆ ಆಗಿದ್ದು ಸೆರೆಮಿಟಿಸ್ ಎಂಬುದಾಗಿ ಒಬ್ಬಳನ್ನ, ಅವಳು ಏನಾದ್ಲು, ತಾನು ಗರ್ಭಿಣಿಯಾಗಿರುವಾಗ, ಅವಳು ಬಹಳ ಬುದ್ಧಿವಂತೆ, ಗರ್ಭಿಣಿಯಾದಾಗ ತನ್ನ ಗಂಡನನ್ನ ನಿಮ್ರೋದನನ್ನು ಕೊಂದ. ಆ ಇತರರಿಗೆ ನಡೆಸ್ಲಿಕ್ಕಾಗಿ ಗರ್ಭದಲ್ಲಿರುವಂತ ಮಗು ಆತನೇ ನನ್ನ ಗಂಡ, ಗರ್ಭದಲ್ಲಿರುವಂತ ಮಗು ನನ್ನ ಗಂಡ ಎಂಬುದಾಗಿ ಕಡೆಯಲ್ಲಿ ಅವಳನ್ನ ಮದುವೆ ಆದ. ಅವನು ಯಾರು ಎಂಬುದಾಗಿ ತೈಮೋಸ್ ಎಂಬುದಾಗಿ. ಆತನ ಎಲ್ಲಿ ನೋಡ್ತೇವೆ, ಆತನಿಗೆ ಒಬ್ಬೊಬ್ಬರಿಗೆ ಆ ಹಳೆ ಮತಗಳ ಹಿನ್ನೆಲೆಗಳನ್ನ ನಾವು ಅಥವಾ ಸುಮ್ಮನೆ ಒಂದು ಲೈಟ್ ಆಗಿ ನೋಡುವಾಗ ಅದರಲ್ಲಿ ಪ್ರಪಂಚದಲ್ಲಿರುವಂತ ಎಲ್ಲಾ ಆರಾಧಿಸಲ್ಪಡ್ತಾ ಇರುವಂತ ಎಲ್ಲಾ ದೇವತೆಗಳಲ್ಲಿ ದೇವರಿಗೆ ವಿರುದ್ಧವಾಗಿ ದೇವರ ಸ್ಥಾನವನ್ನು ಪಡೆಯಬೇಕಂತ ಮಾಡುವಂತ ಎಲ್ಲವನ್ನು ನೋಡ್ತೀವಿ. ಈಗ ಉದಾಹರಣೆಗೆ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲ ಹಬ್ಬ ಆಚರಣೆಗಳು, ಪೂಜೆಗಳು, ಪುನಸ್ಕಾರಗಳು ಮಾಡುವಾಗ ನಮ್ಗೆ ಅನ್ವಯಿಸ ಆ ತೈಮೂಸ್ ಎಂಬುದಾಗಿ ಆಕಾಶದಿಂದ ಮನ್ನವನ್ನ ಲಾವಜ್ಞೆಯನ್ನು ಕೊಟ್ಟು ಅವರನ್ನು ತೃಪ್ತಿಪಡಿಸಿ ನಡೆಸ್ಕೊಂಡು ಬಂದ. ಆದ್ರೆ ಮೋಶೆ ಸೀನಾಯಿ ಬೆಟ್ಟದಿಂದ ಇಳಿಯೋದಕ್ಕೆ ತಡ ಮಾಡಿದಾಗ ಅವ್ರೇನ್ ಮಾಡಿದ್ರು, ಅವರು ಐಗುಪ್ತದಲ್ಲಿ ಮಾಡುತ್ತಾ ಇದ್ದಂತ ಅನಾಚಾರವನ್ನು ನೆನಪು ಮಾಡಿ ಅವ್ರಿಗೆ ನಮ್ಮನ್ನ ಕರ್ಕೊಂಡು ಬಂದು ಮೋಶೆ ಏನಾದ ಗೊತ್ತಿಲ್ಲ, ನಮಗೊಂದು ಮೂರ್ತಿಯನ್ನು ದೇವರುಗಳನ್ನು ಮಾಡಿಕೊಡು, ದೇವರುಗಳನ್ನು ಮಾಡಿಕೊಡು ಎಂಬುದಾಗಿ ಹೇಳಿದ್ರು. ಆರನ್ನು ಎಲ್ಲರ ಆಭರಣಗಳಂತ ಇದು ಒಂದು ಬಸವನ ಆಕಾರ ಮಾಡಿದ್ರು.
ಅದು ಅದು ಆ ಬಸವನ ಆಕಾರದ ಆರಿಜಿನ್ ನೋಡುವಾಗ, ಲೈಟ್ ಆಗಿ ನಾವು ನೋಡುವಾಗ ಅದು ಟೈಮೋದಾಗಿ ಆತನ ನಾನು ನೆನೆಸ್ತೇನೆ, ಸರಿಯಾಗಿ ಇದೆ ಎಂಬುದಾಗಿ ನೆನೆಸ್ತೇನೆ. ಆತನನ್ನು ಮಾಡಿದ್ರು. ಈ ದಿವಸ ಪ್ರಪಂಚದಲ್ಲಿ ಎಲ್ಲಾ ದೇಶಗಳವರು ಮುಸ್ಲಿಮ್ದಾಗಿ. ಇದರಲ್ಲಿ ಒಂದು ಚಿಕ್ಕ ಅಂಶ, ಸಮಯ ಆಗ್ತಾ ಇದೆ, ನಾನು ಇದನ್ನ ಕ್ಲುಪ್ತವಾಗಿ ಬಹಳ ದೊಡ್ಡದಾಗಿ ನೋಡುವಾಗ, ದೇವರು ಯಾಕೆ ಈ ದೇಶವನ್ನ ಎಲ್ಲಿ ಅದನ್ನು ತಮ್ಮ ಅಂಕಲ್ ಮ್ಯೂಟ್ ಆಗಿದೆ ಬ್ರದರ್, ಮ್ಯೂಟ್ ಆಗಿದೆ ಅವ್ರದ್ದು. ಜೆರೇಸ್ ಅಂಕಲ್ ಮ್ಯೂಟ್ ಆಗಿದೆ. ನೆಟ್ವರ್ಕ್ ಸಿಗ್ತಾ ಇಲ್ಲ ಅವ್ರಿಗೆ. ಫ್ರಾಂಕ್ಲಿನ್ ಜೆರೇಸ್ ಅಂಕಲ್, ಯಾರಿಗಾದ್ರು ಇಷ್ಟ ಇಲ್ಲ ಅಂದಾಗ ಆಫ್ ಮಾಡಿದ್ರು ಏನೋ. ಈಗ ಕೇಳಿಸ್ತದಲ್ಲ? ಕೇಳಿಸ್ತಾ ಇದೆ ಅಂಕಲ್. ಈಗ ಕೇಳಿಸುತ್ತೆ. ದ್ರಾಕ್ಷಿ ಎಂಬುದಾಗಿ ಹೇಳಿದ್ರೆ ಅದು ಪ್ರಪಂಚದ ಮಧ್ಯಭಾಗದಲ್ಲಿರುವಂತ ಪುನರ್ಮಿಟ್ ಆಯ್ತು. ಇಲ್ಲ ಅಂಕಲ್, ನೆಟ್ವರ್ಕ್ ಇಶ್ಯೂ ಇದೆ ಅಂಕಲ್ ಅವ್ರದ್ದು. ಏನಂದ್ರೆ ದೇವರಿಗೆ ವಿರುದ್ಧವಾಗಿ ಸೈತಾನ್ ಮಾಡಿದಂತ ದೊಡ್ಡ ಕಾರ್ಯ ಈ ಯಾರು ಸೆರಮಿಟೀಸ್ ಅಥವಾ ಆತನ ದೇವರಿಗೆ ವಿರುದ್ಧವಾಗಿದ್ದಂತ ಆ ದೂತ, ಆತನ ಸತ್ತನಲ್ಲಿ ಆತನ ಒಂದು ಪ್ರಭಾವ ದೇವರ ಸನ್ನಿಧಿಯಲ್ಲೇ ನಾನ್ ದೊಡ್ಡವನಾಗಿ ತೋರಿಸ್ಬೇಕು ಎಂಬುದಾಗಿ ಮಾಡಿಕೊಂಡ ಆ ಬಾಬೆಲ್ ಗೋಪುರ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿದೆ, ನಾನು ಅದನ್ನು ತೆಗೆದು ಓದ್ಲಿಕ್ಕೆ ಸಮಯ ಇಲ್ಲ. ಅಲ್ಲಿ ದೇವರು ಭಾಷೆಯನ್ನ ತಾರುಮಾರು ಮಾಡಿದನು. ಒಂದು. ಎರಡನೇದು 11ನೇ ವಚನದಲ್ಲಿದೆ, ದೇವರು ತಾನು ಉಂಟು ಮಾಡಿದ ಭೂಮಿ. ಹೀಗಾಗಿ ಅನೇಕ ವಿಷಯಗಳು ಇಂದಿನ ಸತ್ಯದಲ್ಲಿರುವಂತದ್ದು ಕ್ರಮವಾಗಿರುವಂತದ್ದಿದೆ. ಆದ್ರೆ ಅದನ್ನ ಧ್ಯಾನ ಮಾಡುತ್ತಾ ಹೋದ್ರೆ ನಾವು ಏನೂ ತಿಳಿದಿಲ್ಲ ಎಂಬುದಾಗಿ ಬರ್ತದೆ. ನಾವು ಸತ್ಯದಲ್ಲಿ ಏನೂ ಗೊತ್ತಿಲ್ಲ. ನಾವು ಈಗ ಪ್ರಾಮುಖ್ಯವಾದಂತ ಅಂಶಗಳು ಈ ದಿವಸಗಳು ನೋಡುವಾಗ ಅದನ್ನ ನಾವು ಮರಿತಾ ಇದ್ದೇವೆ. ಯಾಕೆಂದ್ರೆ ನಮಗೆ ಕಾಲಮಾನಗಳು ಆಗಿ ಸುಮಾರು 5,000 ವರ್ಷಗಳಾದ ನಂತರ ಆಗಿನ ಕಾಲದ ಜನರಿಗೂ ಈಗಿನ ಕಾಲದ ಜನರಿಗೂ ಇರುವಂತ ಆ ಬುದ್ಧಿಮಟ್ಟ ಎಲ್ಲವೂ ಬಹಳ ವಿಚಿತ್ರವಾಗಿ ಹಳೆಯದೆಲ್ಲ